ನಮಸ್ಕಾರ ಸ್ನೇಹಿತರೆ. ಆರನೇದು ಉತ್ತರ ಪ್ರದೇಶ ಹಾಗೂ ಬಿಹಾರ್. ಉತ್ತರ ಭಾರತ ಕಡೆ ಅಂದ್ರೆ ಯುಪಿ ಹಾಗೂ ಬಿಹಾರದಲ್ಲಿ ಈ ಹಬ್ಬನ ಕಿಚಡಿ ಪರ್ವ್ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಅಲ್ಲಿ ಅಕ್ಕಿ ಹಾಗೂ ಬೇಳೆಯಿಂದ ಕಿಚಡಿಯನ್ನು ಮಾಡಿ ಊಟ ಮಾಡೋದು ತುಂಬಾನೇ ಶ್ರೇಷ್ಠ. ಅಷ್ಟೇ ಅಲ್ಲ, ವಾರಣಾಸಿ ಹಾಗೂ ಅಲಹಾಬಾದಲ್ಲಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಕ್ಕೆ ಜನರು ಮುಗ್ಗಿ ಬೀಳುತ್ತಾರೆ. ಏಳನೇದು ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ಪೌಷ್ ಸಂಕ್ರಾಂತಿ ಅಂತ ಕರೆಯುತ್ತಾರೆ. ಅಲ್ಲಿ ಖರ್ಜೂರದ ಬೆಲ್ಲದಿಂದ ಮಾಡಿರುವಂತಹ ವಿಧ ವಿಧವಾದ ಸಿಹಿ ತಿನಿಸುಗಳನ್ನು ಅಂದರೆ ಪೀಠ ಅದನ್ನು ಮಾಡುತ್ತಾರೆ. ಕೋಲ್ಕತ್ತಾ ಹತ್ತಿರ ಇರುವಂತಹ ಗಂಗಾಸಾಗರದಲ್ಲಿ ನಡೆಯುವಂತಹ ಜಾತ್ರೆ ಪ್ರಪಂಚದಲ್ಲೇನೆ ಫೇಮಸ್. ಎಂಟನೆಯದು ಗುಜರಾತ್. ಗುಜರಾತಿನ ಸಂಕ್ರಾಂತಿ ಹಬ್ಬದಲ್ಲಿ ಆಕಾಶವನ್ನು ನೋಡಕ್ಕೆ 2 ಕಣ್ಣು ಸಾಲದು. ಅಲ್ಲಿ ಈ ಹಬ್ಬವನ್ನ ಉತ್ತರಾಯಣ ಅಂತ ಹೇಳಿ ಕರೆಯುತ್ತಾರೆ. ಎಲ್ಲಿ ನೋಡಿದ್ರು ಬಣ್ಣ ಬಣ್ಣಗಳ ಗಾಳಿಪಟಗಳು. ಅಲ್ಲಿಯ ಜನ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೆ ತನಕ ಟೆರೆಸ್ ಮೇಲೆ ನಿಂತು ಗಾಳಿಪಟಗಳನ್ನು ಹಾರಿಸ್ತಾರೆ. ಕೈ ಪೋಚೆ ಅಂತ ಹೇಳಿ ಎಂಜಾಯ್ ಮಾಡ್ತಾರೆ. 9 ಪಂಜಾಬ್ ಕಡೆ ಇದನ್ನ ಲೋರಿ ಅಂತ ಒಂದು ದಿನದ ಮುಂಚೆನೆ ಆಚರಿಸುತ್ತಾರೆ. ಅವರು ಚಳಿಗಾಲದಲ್ಲಿ ರಾತ್ರಿ ಹೊತ್ತು ದೊಡ್ಡ ಬೆಂಕಿಯನ್ನು ಹಾಕಿ ಅದರ ಸುತ್ತಲೂ ಜನಪದ ನೃತ್ಯವನ್ನು ಮಾಡುತ್ತಾರೆ. ಎಳ್ಳು, ಕಡಲೆಕಾಯಿ ಹಾಗೂ ಬೆಲ್ಲವನ್ನು ಆ ಬೆಂಕಿಗೆ ಹಾಕುತ್ತಾರೆ. ಇದು ಅವರ ಸಂಪ್ರದಾಯ. 10 ಅಸ್ಸಾಂ. ನಮ್ಮ ಭಾರತದ ಪೂರ್ವ ಭಾಗ ಅಂದರೆ ಅಸ್ಸಾಮಿನಲ್ಲಿ ಇದನ್ನ ಮಾಘ್ ಬಿಹು ಅಂತ ಕರೀತಾರೆ. ಅಲ್ಲಿ ಬಿದಿರು ಮತ್ತೆ ಹುಲ್ಲಿನಿಂದ ದೊಡ್ಡ ಗುಡಿಸಲನ್ನು ಕಟ್ಟುತ್ತಾರೆ. ಕಟ್ಟಿ ಅದರ ಒಳಗಡೆ ಊಟವನ್ನು ಮಾಡಿ ಕೊನೆಗೆ ಆ ಗುಡಿಸಲಿಗೆ ಬೆಂಕಿ ಕೊಡುತ್ತಾರೆ. ಇದು ಅಲ್ಲಿನ ವಿಶೇಷ. ಹಸಿರು ಮೈದಾನದಲ್ಲಿ ಕೆಂಪು ಬಿಳಿ ಸಾಂಪ್ರದಾಯಿಕ ಸೀರೆಯಲ್ಲಿ ಮಹಿಳೆಯರು ಬಿಹು ನೃತ್ಯವನ್ನು ಮಾಡುತ್ತಾರೆ. ಇದು ಸಂತಸದ ಸಂಭ್ರಮ. ನೋಡಿದ್ರ ಸ್ನೇಹಿತರೆ, ಹೆಸರು ಬೇರೆ, ಆಚರಣೆ ಬೇರೆ, ಆದರೆ ಹಬ್ಬದ ಉದ್ದೇಶ ಒಂದೇ: ಕೃತಜ್ಞತೆ ಹಾಗೂ ಖುಷಿಯನ್ನು ಹಂಚಿಕೊಳ್ಳುವುದು. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ಏನಾದ್ರು ಸ್ವಲ್ಪ ಪ್ರೊನೌನ್ಸಿಯೇಷನ್ ಆಚೆ ಈಚೆ ಆಗಿದ್ರೆ ಕ್ಷಮೆ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಆಪ್ಟಿಮಿಸ್ಟಿಕ್ ಝೋನ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ?